ತುಂಬ ಖುಷಿ ಆಗ್ತದೆ, ಭಾಳ ಸಂತೋಷ, ಸಂಭ್ರಮ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ರಾಜ್ಯದ ಚುಕ್ಕಾಣಿ ಹಿಡಿಯೋಂಥ ಒಂದು ಶುಭ ಗಳಿಗೆಗೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಶುಭ ಮುಹೂರ್ತ ಬರ್ತಾ ಇರೋಂಥದ್ದು ಭಾಳ ಸಂತೋಷದ ವಿಚಾರ. ಅವರ ಶ್ರಮ ಪ್ರಯತ್ನ, ಪಕ್ಷಕ್ಕೆ ಮಾಡಿದಂಥ ಕೆಲಸ, ಅದನ್ನು ವರಿಷ್ಠರು ಗುರುತಿಸಿ ಅವ್ರನ್ನ ಇವತ್ತು ಅಧಿಕಾರಕ್ಕೆ ತರೋಂಥದ್ದು, ಮುಖ್ಯವಾಹಿನಿಗೆ ತಂದು ಜವಾಬ್ದಾರಿನ ಕೊಡ್ತಾ ಇರೋಂಥದ್ದು, ರಾಜ್ಯನ ಮುನ್ನಡೆಸುವಂಥ ನಿಟ್ಟಿನಲ್ಲಿ ಎಲ್ಲರೂ ಜೊತೆಗೂಡಿ ತೊಗೊಂಡೋಗೋಂಥ ಜವಾಬ್ದಾರಿ ಅದು. ಆ ನಿಟ್ಟಿನಲ್ಲಿ ಚೆನ್ನಾಗಿ ಕೆಲಸ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ ಅಂತೇಳಿ ವರಿಷ್ಠರು ಅವ್ರ ಮೇಲೆ ನಂಬಿಕೆ ಇಟ್ಟಿರೋಂಥದ್ದು, ನಾಡಿನ ಜನತೆಯೂ ಸಹ ಅವ್ರನ್ನ ನಂಬಿರೋಂಥದ್ದು. ಹಾಗಾಗಿ ನಾಡಿನ ಜನತೆಗೆ ಶುಭ ಆಗ್ತದೆ. ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಸಹ ಶುಭ ಆಗಲಿ ಅಂತೇಳಿ ನಾನು ಶುಭ ಕೋರ್ತೀನಿ. ಸರ್, ಬಹುದಿನಗಳು ಕನಸು ಈಡೇರ್ತಿದೆ, ಎಷ್ಟು ಜವಾಬ್ದಾರಿ ಇದೆ ಅವ್ರ ಮೇಲೆ ಅಂತ? ಭಾಳಷ್ಟು ಜವಾಬ್ದಾರಿ ಇದೆ. ಈಗಾಗಲೇ ಅವ್ರಿಗೆ 40 ವರ್ಷಗಳ ಸುದೀರ್ಘವಾದಂಥ ರಾಜಕಾರಣದ ಪ್ರಯಾಣ, ಅವ್ರದ್ದು ಸಾಕಷ್ಟು ಏರಿಳಿತಗಳು, ಕಷ್ಟ ಸುಖ ನೋವು ನಲಿವು ಎಲ್ಲನೂ ಸಹ ನೋಡಿರೋಂಥದ್ದು. ಅಧಿಕಾರದಲ್ಲಿದ್ದು ಸಹ ನೋಡಿರ್ತಾರೆ, ಅಧಿಕಾರ ಇಲ್ಲದೇನೂ ಸಹ ನೋಡಿರೋಂಥದ್ದು. ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಅರಿವಿರೋಂಥದ್ದು. ಭವಿಷ್ಯದ ಒಂದು ಉಜ್ವಲವಾದಂಥ ಕರ್ನಾಟಕನ ಕಟ್ಟೋಂಥ ನಿಟ್ಟಿನಲ್ಲಿ ಅವರ ಒಂದು ಎಲ್ಲನೂ ಅನುಭವ ಅವರಿಗೆ ಕೆಲಸಕ್ಕೆ ಬರೋಂಥದ್ದು. ಭಾಳ ಜಾಣ್ಮೆಯಿಂದ ಅವರು ಸಮಸ್ಯೆಗಳನ್ನೆಲ್ಲ ಹಿಮ್ಮೆಟ್ಕೊಂಡು ಒಂದು ಭದ್ರವಾದಂಥ ಕರ್ನಾಟಕನ ಕಟ್ತಾರೆ ಅಂತೇಳಿ ನಮ್ಮ ಭಾವನೆ. ಸೋಮವಾರ ತಾವು ಹೋಗ್ತಾ ಇದ್ದೀರಾ ಸರ್? ಖಂಡಿತವಾಗಲು ನಾವು ಅನೇಕ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಿಡ್ಲಘಟ್ಟ ಭಾಗದಿಂದ ಸಹ ನಮ್ಮ ಮುಖಂಡರು, ಕಾರ್ಯಕರ್ತರು ಬಂಧುಗಳು ಎಲ್ಲರೂ ಸಹ ಸಂತೋಷದಿಂದ ಪಾಲ್ಗೊಳ್ತಾ ಇದ್ದೀವಿ. ಅವ್ರಿಗೆ ಶುಭ ಆಗಲಿ.